ಅನಿಶಾ ಏನೋ ಸಾಂಗ್ ಮಾಡಿದ್ದೀನಿ ಇಂದಲ್ಲ ತಮ್ಮಲ್ಲಿ ಸಾಂಗ್ ಬರ್ದಿದ್ಯಾ? ಕನ್ನಡ ಸಾಂಗ್ ಬರ್ದಿದ್ಯಾ? ಮನೀಶ್ ಒಂದು ಸಾಂಗ್ ಬರ್ದಿದ್ದಾನಂತೆ ನೋಡಿ. ರಕ್ತ ಸಂಬಂಧಗಳು. ಓ ಈ ಸರಿ ಇದೆ. ಎಲ್ಲೋ ಹುಟ್ಟಿ ಎಲ್ಲ ಬೆಳೆದು ಇದು ನೀನು ಮಾಡ್ದ? ಕೈಯ ಹಿಡಿದು ಹೆಜ್ಜೆ ಬೆಳೆದು ಬೆಸೆದು ಮುಂದೆ ಮುಂದೆ ಅದು ಮುಂದ ಮುಂದ ಅಂತ ಬರ್ದಿದ್ಯಲ್ಲ. ಮುಂದೆ ನಡೆದ ಓ ಮೈ ಫ್ರೆಂಡ್ ಇದು ನೀನು ಬರ್ದ? ಮತ್ತು ಇದಕ್ಕೆ ಲಿರಿಕ್ಸ್ ಎಲ್ಲ ಮಾಡಿ ಫಿಲಮಲ್ಲೆಲ್ಲ ಹಾಕ್ಬಿಟ್ಟವ್ರಲ್ಲ, ಯಾರು ಹಾಕಿದ್ದು? ಹಾಂ ನಾನು ನಮ್ಮ ಅವತ್ತು ಕ್ಲಬ್ಬಲ್ಲೆಲ್ಲ ನನಗೆ ವರ್ಡ್ ಇದನ್ನು ಬರ್ತಿತ್ತು. ಆವಾಗ ಅಲ್ಲೆಲ್ಲ ಕ್ಲಬ್ಬಲ್ಲಿ ಎಷ್ಟು ಬರ್ತಿದ್ದೆ ಗೊತ್ತಾ? ನಾನು ಕ್ಲಬ್ಬಲ್ಲಿ ಇಷ್ಟು ನೆಂಪು ಬಂದಿದ್ದು ಇಷ್ಟು ವರ್ಡು ಇದಿಷ್ಟು ಸೇರಿಸಿ ಒಂದು ಪ್ಯಾರ ಮಾಡಿದೆ. ಆಮೇಲೆ ಇವತ್ತು ಇಲ್ಲಿವರೆಗೂ ಬಂತು. ಇವತ್ತು 5th ಪೀರಿಯಡಲ್ಲಿ 9th ಪೀರಿಯಡ್ ಅಷ್ಟೊತ್ತಲ್ಲಿ ಫುಲ್. ನೀನು ಸ್ಕೂಲಿಗೆ ಹೋಗ್ತಿದ್ಯಾ ಅಥವಾ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದೆಯಾ? ಮ್ಯೂಸಿಕ್ ಕ್ಲಾಸ್ ಇದ್ರೆ ಅವ್ರು ಬಂದಿರಲಿಲ್ಲ. ಫ್ರೀ ಕ್ಲಾಸ್ ಕೊಟ್ಟರು, ಅದಕ್ಕೆ ಇದಿಷ್ಟು ಕಂಪ್ಲೀಟ್ ಮಾಡಿ ಇದಿಷ್ಟು ಕಂಪ್ಲೀಟ್. ನಮ್ಮ ಮನೀಷನ ನೋಡಿ ಸಾಂಗ್ ಇದು. ಪಾಪ ಇದನ್ನು ಮುಂಚೆನೇ ಯಾರೋ ಟ್ಯೂನ್ ಹಾಕಿ ಫಿಲಮಲ್ಲೆಲ್ಲ ಹಾಕ್ಬಿಟ್ಟು ಅವನು ಇವಾಗ ಸಾಂಗ್ ಬರ್ದು ಯಾವುದು ಅಂತ ಗೊತ್ತಿಲ್ವಾ ಯಾವುದು ಅಂತ. ಹೆಂಗೆ ಬರ್ದೆ ಇದನ್ನ? ನಾನು ಹಿಂಗೆ ಬರಲಿ ಒಂದು ವರ್ಡ್ ಎಲ್ಲ ಹುಟ್ಟಿ ಎಲ್ಲ ಬೆಳೆದು ಏನೋ ನಗ್ತಾ ಇದೆಯಾ? ಯಾಕೆ? ಖುಷಿ ಆಯ್ತಾಯ್ತು ಬರ್ದಿದ್ದೀನಲ್ಲ. ನೀನು ಬರ್ದಿದ್ದಾಗ ನಿನಗೆ ಖುಷಿ ಆಯ್ತದ? ಫಸ್ಟ್ ಟೈಮ್ ಬರ್ದಿದ್ದೆ. ವೆರಿ ಗುಡ್, ಫಸ್ಟ್ ಟೈಮ್. ನನಗೆ ಎಷ್ಟು ಖುಷಿ ಆಯ್ತಾ ಇರಬೇಡ ಅಂತ ಮಗನ ಪಡೆದಿರೋದಕ್ಕೆ ನನಗೆ ಎಷ್ಟು ಖುಷಿ ಆಗಬೇಡ ಅಲ್ವಾ? ಮ್ಯಾಮ್ಗೂ ತೋರಿಸ್ತಾ? ಮ್ಯಾಮಿಗೆ ಗೊತ್ತಾಗ್ಲಿಲ್ವ ಇದು ಯಾವ ಫಿಲಮ್ ಮಾಡು ಅಂತ? ಗೊತ್ತಾಯ್ತು ಅವ್ರು ಇದಾಗಲೇ ಫಿಲಮ್ ಆಗೈತೆ, ನಿನ್ನ ಇವಾಗ ಬರೀತಿದ್ದೆ ಅಂತ ಹಂಗಂತ ಹೇಳಿದ್ರಾ? ಇಬ್ಬರು ನಮಗೂ ತೋರಿಸ್ದೆ. ಶಾಲಿನಿ ಮ್ಯಾಮು ಕನ್ನಡ ತಗೊಂತಾರೆ. ಇಂಗ್ಲೀಷಲ್ಲಿ ಬರೆಯೋಣ ಅನ್ಕೊಂಡೆ. ಕನ್ನಡದಲ್ಲಿ ಬರ್ತಾ? ಇಲ್ಲಿ ಇಂಗ್ಲೀಷಲ್ಲಿ ಬರೆಯೋಣ ಅಂತ ಹೋದೆ. ಅವ್ರು ಕನ್ನಡ ನೆನ್ಕೊಟ್ಟು ನೋಡಿ ಎಂಥ ಕನ್ನಡದ ಕಂದ ಇದು. ಹೋಮ್ ಮೈ ಫ್ರೆಂಡ್ನ ಇದು ಕನ್ನಡದಲ್ಲಿ ಬರೆಯೋಕ್ಕಾಯ್ತಿರ್ಲಿಲ್ಲ. ಓ ಮೈ ಫ್ರೆಂಡ್ ಅನ್ನೋದನ್ನ ಕನ್ನಡದಲ್ಲಿ ಬರೆಯೋಕ್ಕಾಯ್ತಿರ್ಲಿಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಬರೆದ್ಬಿಟ್ಟ. ದೇವ್ರೇ.